ಊರಿನ ಮಧ್ಯದಲ್ಲಿ ಒಂದು ಟೀ ಅಂಗಡಿ. ಆ ಟೀ ಅಂಗಡಿ ಪಕ್ಕದಲ್ಲಿ ಒಂದು ದೊಡ್ಡ ಬೇವಿನ ಮರ. ಅದರ ಕೆಳಗಡೆ ಸೋಮಯ್ಯ, ಸುಬ್ಬಯ್ಯ, ವೆಂಕಣ್ಣ ಕೂತ್ಕೊಂಡಿದ್ರು. ಇವರೆಲ್ಲರ ಮುಖದಲ್ಲೂ ಕೂಡ ನಿರಾಸೆ, ಚಿಂತೆ ಇದೆರಡು ಕೂಡ ಕಾಣಿಸ್ತಾ ಇತ್ತು. ಏನ್ ಸುಬ್ಬಯ್ಯ ಅವರೇ, ಈ ವರ್ಷ ಆ ದೇವರಿಗೆ ನಮ್ಮ ಮೇಲೆ ಏನ್ ಕೋಪ? ಮಳೆ ನೀರಿಲ್ದೆ ನಮ್ಮ ಹೊಲ ಎಲ್ಲಾನು ಒಣಗೋಗ್ತಾ ಇದೆ, ಬೆಳೆಗಳು ಎಲ್ಲ ಕೂಡ ನಾಶ ಆಗ್ತಾ ಇದೆ. ಹೌದಣ್ಣ, ಹಸುಗಳಿಗೆ ಕುಡಿಯೋಕ್ಕೂ ಕೂಡ ನೀರಿಲ್ಲ, ಬೆಳೆನೂ ನಾಶ ಆಗ್ತಾ ಇದೆ, ಬಿಸಿಲು ಬೇರೆ ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ನು ಒಂದ್ ವಾರ ಇದೇ ರೀತಿ ಬಿಸಿಲು ಹೊಡೆದ್ರೆ ಆಮೇಲೆ ನಾವೆಲ್ಲರೂ ಸಾಯ್ಬೇಕಷ್ಟೆ. ಅದನ್ನು ಕೇಳಿ ಸುಬ್ಬಯ್ಯ ಕೂಡ ತುಂಬಾ ಬೇಜಾರಿಂದ, ಈ ರೀತಿ ಪ್ರಕೃತಿ ನಮ್ಮನ್ನ ಪರೀಕ್ಷಿಸುವಾಗ ದೊಡ್ಡವರು ಹೇಳ್ತಾರೆ ಅಲ್ವಾ, ನಾವೆಲ್ಲರೂ ಯಾವಾಗ್ಲೂ ಒಟ್ಟಿಗೆ ಇದ್ದ ಸಮಸ್ಯೆಯನ್ನ ಸರಿ ಮಾಡ್ಬೇಕು ಅಂತ. ನಮ್ಮ ಊರಿಗೆ ಬರುವ ನೀರಿನ ಕಾಲುವೆಯ ಹತ್ರ ಎಲ್ಲಾದ್ರೂ ಮರಳು ಗುಡ್ಡೆಯಾಗಿ ಸೇರಿರ್ಬೋದು, ಅದಕ್ಕೆ ನಮ್ಮ ಹೊಲಕ್ಕೆ ನೀರು ಬರ್ತಾ ಇಲ್ಲ. ನಾವು ಹೋಗಿ ಅದೆಲ್ಲಿದೆ ಅಂತ ಅದನ್ನ ಸರಿ ಮಾಡ್ಬೇಕು. ಆವಾಗ್ಲೇ ಗಂಗರಾಜು ಅವನ ಸರ್ವಾಂಗ ಸುಂದರಾಂಗ ಅಲಂಕಾರ ಮಾಡಿದ ಎತ್ತಿನ ಗಾಡಿಯಲ್ಲಿ ಊರಿನೊಳಗಡೆ ಬಂದ. ಅವನು ಆ ಬೇವಿನ ಮರದ ಮುಂದ್ಗಡೆ ಗಾಡಿನ ನಿಲ್ಸಿ ತುಂಬಾನು ಅಹಂಕಾರ ದೃಷ್ಟಿಯಿಂದ ಬೇವಿನ ಮರದ ಕೆಳಗಡೆ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇದ್ದ ಎಲ್ಲರನ್ನ ನೋಡ್ದ. ಏನಪ್ಪಾ ಎಲ್ರು ಕೂತ್ಕೊಂಡು ಕತೆ ಮಾತಾಡ್ತಾ ಇದ್ದೀರಾ? ಬೆಳೆ ನಾಶ ಆಗ್ತಾ ಇದೆ ಅಂತ ಅಳ್ತಾ ಇದ್ದೀರಾ? ಹೌದು ಗಂಗರಾಜ್ ಅವ್ರೆ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ವರ್ಷ ನಮ್ಮ ಪರಿಸ್ಥಿತಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಕಷ್ಟ ಅನ್ನೋದು ನಿಮ್ಮಂತ ಮುಟ್ಟಾಡ್ರಿಗೆ ಬರುತ್ತೆ, ನನ್ನಂತ ಬುದ್ಧಿವಂತರಿಗೆ ಬರಲ್ಲ. ನೀವು ನೀರಿಗೋಸ್ಕರ ಯಾವಾಗ್ಲೂ ಆಕಾಶನ ನೋಡ್ಕೊಂಡಿರ್ತೀರಾ. ನಾನು ನನ್ನ ಬುದ್ಧಿವಂತಿಕೆಯಿಂದ ಎಲ್ಲಾನು ಸರಿ ಮಾಡಿ ಕೂತ್ಕೊಂಡಿದ್ದೀನಿ. ನನ್ನ ಹೊಲದ ಹತ್ತಿರ ಇರುವ ಹಳೆ ಬಾವಿನ ಆಳವಾಗಿ ತೋಡಿದ್ದೀನಿ, ಅದರಲ್ಲಿ ನೀರು ಸ್ವಲ್ಪನೂ ಕಡಿಮೆ ಆಗ್ತಿಲ್ಲ. ನನ್ನ ಹೊಲನ ನೋಡಿದ್ರ ಹೇಗೆ ಹಚ್ಚ ಹಸಿರಾಗಿದೆ ಅಂತ. ಬಾವಿ ತೋಡಕ್ಕೆ ಸುಮಾರು ಹಣ ಖರ್ಚಾಗುತ್ತೆ ಗಂಗರಾಜ್ ಅವರೇ, ನಮ್ಮ ಹತ್ರ ಅಷ್ಟು ಹಣ ಎಲ್ಲಿದೆ? ಅದನ್ನು ಕೇಳಿ ಗಂಗರಾಜು ನಗುತ್ತಾ, ಅದಕ್ಕೆ ನಾನು ಈ ರೀತಿ ಇದ್ದೀನಿ, ನೀವೆಲ್ರೂ ಈ ರೀತಿ ಇದ್ದೀರಾ. ಸಂಪಾದನೆ ಮಾಡೋಕ್ಕೋ ಸಂಪಾದನೆ ಮಾಡಿದನ್ನ ಕೂಡಿಡೋಕ್ಕೋ ಬುದ್ಧಿವಂತಿಕೆ ಇರಬೇಕು ಅಂತ ಬುದ್ಧಿವಂತಿಕೆ ನನ್ನ ಹತ್ರ ಇದೆ. ಎಷ್ಟೋ ಆಲೋಚನೆ ಮಾಡಿ ಕೆಲಸ ಮಾಡಿದ್ದೀನಿ. ಇವಾಗ ನನಗೆ ಯಾವುದೇ ಕಷ್ಟನೂ ಇಲ್ಲ, ಯಾರ ಸಹಾಯನೂ ನನಗೆ ಬೇಕಿಲ್ಲ. ನನ್ನ ಬೆಳೆ ನನ್ನ ಕೈಗೆ ಸಿಗುತ್ತೆ. ಆವಾಗ ಸುಬ್ಬಯ್ಯ ಶಾಂತದಿಂದ, ನಿನ್ ಬೆಳೆ ಚೆನ್ನಾಗಿರೋದು ಒಳ್ಳೆ ವಿಷಯನೇ ಗಂಗರಾಜು, ಆದ್ರೆ ಊರಿನವರು ನಾವ್ಯಾರು ಸಂತೋಷವಾಗಿಲ್ವೇ? ಕಾಲುವೆಯಲ್ಲಿ ಮರಳು ಸೇರಿದೆ ಅಂತ ಅನಿಸ್ತಾ ಇದೆ, ಅದನ್ನ ತೆಗಿಬೇಕು. ನೀನ್ ಕೂಡ ಜೊತೆಗೆ ಬಂದ್ರೆ ಆ ಕೆಲಸ ಸ್ವಲ್ಪ ಬೇಗನೆ ಮುಗಿಯುತ್ತೆ. ಹಾಗೇನೆ ನಿನ್ ಗಾಡಿಯಲ್ಲಿ ಆ ಮರಳು ತಗೊಂಡ್ ಬರೋಕ್ಕೂ ಉಪಯೋಗ ಆಗುತ್ತೆ. ಆವಾಗ ಗಂಗರಾಜು ಅದನ್ನು ಕೇಳಿ ಅಹಂಕಾರದಿಂದ, ಓಹೋ ಇದಾ ವಿಷಯ? ಅಂದ್ರೆ ನನ್ನ ಸಹಾಯಕ್ಕೋಸ್ಕರ ಎಲ್ರೂ ಕಾಯ್ತಾ ಇದ್ದೀರಾ. ನನ್ನ ಬಾವಿಯಲ್ಲಿ ಚೆನ್ನಾಗಿ ನೀರಿರುವಾಗ ಆ ಕಾಲುವೆ ನೀರು ನನಗೆ ಹಾಕ್ಬೇಕೋ? ನಿಮ್ಮ ಕಷ್ಟಕ್ಕೋಸ್ಕರ ನಾನ್ಯಾಕೆ ಕಷ್ಟಪಡ್ಬೇಕೋ? ನನ್ನ ಎತ್ತಿನ ಗಾಡಿನ ನಾನ್ಯಾಕೆ ನಿಮಗೆ ಕೊಡ್ಬೇಕೋ? ನಿಮ್ಮಿಂದ ಏನಾಗುತ್ತೋ ಮಾಡ್ಕೊಳ್ಳಿ, ನನ್ನ ಹತ್ರ ಮಾತ್ರ ಸಹಾಯ ಕೇಳ್ಬೇಡಿ. ನನ್ನ ಬುದ್ಧಿನೇ ನನಗೆ ದೈವ. ಹಾಗಂತ ಅಹಂಕಾರದಿಂದ ಹೇಳಿ ಅವನ ಎತ್ತಿನ ಗಾಡಿಯಲ್ಲಿ ಅವನ ಅಲ್ಲಿಂದ ಹೋಗ್ಬಿಟ್ಟ. ಅವನು ಮಾತಾಡಿದನ್ನ ನೋಡಿ ರೈತರು ಎಲ್ರು ಕೂಡ ತುಂಬಾನು ಬೇಜಾರ್ ಮಾಡ್ಕೊಂಡ್ರು. ನೋಡಿದ್ರ ಸುಬ್ಬಯ್ಯ ಅವ್ರೆ, ಅವನಿಗೆ ಎಷ್ಟು ಅಹಂಕಾರ. ಅವನ ಹೊಲ ಚೆನ್ನಾಗಿದೆ ಅಂತ ನಮ್ಮನ್ನೆಲ್ಲ ನೋಡಿ ಹೇಗೆ ಅಹಂಕಾರದಿಂದ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಗರ್ವ ಒಬ್ಬ ಮನುಷ್ಯನ ದೃಷ್ಟಿನ ಬದಲಾಯಿಸುತ್ತೆ. ಅದೇ ಗರ್ವ ಒಂದಿನ ಅವನಿಗೆ ಪಾಠನೂ ಕಲ್ಸ್ಕೊಡುತ್ತೆ. ಸರಿ ಬನ್ನಿ, ನಮ್ ಕೆಲ್ಸನ ನಾವೇ ನೋಡ್ಕೊಳ್ಬೇಕೋ, ಇಲ್ಲಿಂದ ಹೊರಡೋಣ. ಗಂಗರಾಜು ಅವನ ಮನೆ ಹತ್ರ ಹೋದ. ತುಂಬಾ ದೊಡ್ಡದಾಗಿರುವ ಅಂಗಳ, ಅಕ್ಕಿ ಗೊಡೋನ್ ಬೇರೆ, ದೊಡ್ಡ ಹಂಚು ಮನೆ. ಗಂಗರಾಜು ಗಾಡಿಯಿಂದ ಇಳಿದು ಮನೆಯೊಳಗಡೆ ಹೋದ. ರೀ ಬಂದಾಯ್ತಾ? ಕೈಕಾಲ್ ಮುಖ ತೊಳ್ಕೊಳ್ಳಿ, ಊಟ ಹಾಕ್ತೀನಿ. ಊರಿನವರ ಹೊಲ ಎಲ್ಲಾನೋ ಈ ಬಿಸಿಲಿಗೆ ಒಣಗೋಗಿದೆ ಅಂತೆ. ಪಾಪ ಎಲ್ರು ಹೇಳ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು. ಗಂಗರಾಜು ಕೋಪದಿಂದ, ನಿನಗೆ ಯಾಕೆ ಈ ಊರಿನವರ ವಿಷಯ ಎಲ್ಲ ಅದನ್ನ ತಿಳ್ಕೊಂಡು ಏನ್ ಮಾಡ್ತಾ ಇದೀಯಾ? ನಮ್ಗೇನಾದ್ರೂ ಕಷ್ಟ ಇದೆಯಾ? ನನ್ನ ಹೊಲಾನು ಚೆನ್ನಾಗಿದೆ, ಬಾವಿಯಲ್ಲಿ ನೀರಿದೆ, ನನ್ನ ಗೊಡೋನಲ್ಲಿ ಅಕ್ಕಿ ಮೂಟೆ ಇದೆ. ಅವ್ರೆಲ್ರೂ ನನ್ನ ಹತ್ರ ಸಹಾಯಕ್ಕೋಸ್ಕರ ಬರ್ತಾರೆ. ಆವಾಗ ಲಕ್ಷ್ಮಿ, ಹಾಗೆ ಹೇಳ್ಬೇಡ್ರಿ, ನಾವು ಕೂಡ ಈ ಊರಿನವರು ತಾನೇ. ಒಬ್ರಿಗೊಬ್ರು ಕಷ್ಟ ಬರುವಾಗ ಎಲ್ರು ಸಹಾಯ ಮಾಡ್ಕೊಳ್ಬೇಕಲ್ವಾ? ಆ ಸುಬ್ಬಯ್ಯಣ್ಣ ಊರಿನವರ ಜೊತೆ ಕಾಲುವೆಲಿರುವ ಮರಳು ತೆಗೆಕ್ಕೆ ಹೋಗ್ತಾ ಇದ್ದಾರೆ ಅಂತೆ, ನೀವು ಕೂಡ ಹೋಗ್ಬೋದಲ್ವಾ? ಗಂಗರಾಜು ಕೋಪದಿಂದ, ಏನೇ ನೀನ್ ಕೂಡ ಅವ್ರ ತರ ಮಾತಾಡ್ತಾ ಇದೀಯಾ? ನಾನ್ ಯಾಕೆ ಅವ್ರ ಜೊತೆ ಹೋಗಿ ಕೆಲಸ ಮಾಡ್ಬೇಕೋ? ನಾನು ಯಜಮಾನ, ಅವರು ನನ್ನ ಹತ್ರ ಕೆಲಸ ಮಾಡೋರು. ನಾನಿಂದ ಬಿಸಿಲಲ್ಲಿ ಹೋಗಿ ಕಷ್ಟಪಡಕ್ಕಾಗಲ್ಲ. ಇನ್ನೊಂದ್ಸಲ ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ಲಕ್ಷ್ಮಿ ಅದನ್ನು ಕೇಳಿ ಏನು ಮಾತಾಡದೆ ಸುಮ್ನಾದ್ಲು. ಗಂಗರಾಜು ಸ್ನಾನ ಮಾಡ್ಕೊಂಡ್ ಬಂದು ಊಟನೂ ಮಾಡಿ ಅವನ ಹೊಲದ ಹತ್ತಿರ ಇರುವ ಮಂಚದಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇದ್ದ. ಇನ್ನೊಂದ್ ಕಡೆ ಸುಬ್ಬಯ್ಯ ಊರಿನವರು ಎಲ್ಲರನ್ನ ಕರ್ಕೊಂಡು ಕಾಲುವೆಯಲ್ಲಿ ಇರುವ ಆ ಮರಳನ್ನ ತೆಗೆದಕ್ಕೋಸ್ಕರ ಎಲ್ರೂ ಕಾಲುವೆಯ ಹತ್ತಿರ ಹೋದ್ರು. ರಾತ್ರಿ ಹಗಲು ಕಷ್ಟಪಟ್ಟು ಎಲ್ರೂ ಆ ಕಾಲುವೆಯಲ್ಲಿರುವ ಮರಳನ್ನ ತೆಗ್ದಾಕ್ತಾ ಇದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಗಂಗರಾಜು ಮಾತ್ರ ಅವನ ಹೊಲಕ್ಕೆ ನೀರ್ ಬಿಟ್ಕೊಂಡು
ಕಾಲುವೆಯಲ್ಲಿ ಜನರು ಕಷ್ಟಪಡ್ತಾ ಇರೋದನ್ನ ನೋಡಿ ಮನಸ್ಸೊಳಗಡೆ ನಗಾಡ್ತಾ ಇದ್ದ. ಆದ್ರೆ ಅವನು ಸಂತೋಷ ಅಧಿಕ ದಿನ ಇರ್ಲೇ ಇಲ್ಲ. ಒಂದಿನ ಬೆಳಗ್ಗೆ ಅವನು ಬಾವಿಯಲ್ಲಿ ನೋಡಿದಾಗ ಮೆಲ್ಲೆ ಮೆಲ್ಲೆ ನೀರ್ ಕಡಿಮೆ ಆಗ್ತಾ ಇರೋದನ್ನ ನೋಡ್ದ. ಮೊದಲು ಅವನು ಚಿಂತೆ ಮಾಡ್ಕೊಂಡ್ರು ಕೂಡ ಆವಾಗವಾಗ ಈ ರೀತಿ ನಡೆಯುತ್ತೆ, ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ ಅಂತ ಅಂದ್ಕೊಂಡ. ಗಂಗರಾಜು ಅವನ್ ಮನ್ಸಲ್ಲಿ, ಏನಿದು ನೀರಿಷ್ಟು ಕಡಿಮೆಯಾಗಿದೆ, ಪರವಾಗಿಲ್ಲ, ಪುನಃ ಬರುತ್ತೆ, ನನ್ ಬಾವಿ ನನಗೆ ಮೋಸ ಮಾಡಲ್ಲ. ಮರುದಿನ ಬಾವಿಲಿದ್ದ ನೀರು ಇನ್ನೂ ಸ್ವಲ್ಪ ಕಡಿಮೆ ಆಯ್ತು. 3ನೇ ದಿನ ಆ ಬಾವಿಲಿರುವ ನೀರೆಲ್ಲಾನು ಕಡಿಮೆಯಾಗಿ ಬಾವಿಯಲ್ಲಿ ಬರೀ ಕೆಸರು ಮಾತ್ರ ಇತ್ತು. ಗಂಗರಾಜಿಗೆ ಏನ್ ಮಾಡದಂತ ಅರ್ಥ ಆಗ್ಲಿಲ್ಲ. ಅವನು ನಂಬಿದ್ದ ಅವನ ಬುದ್ಧಿ, ಅವನ ಬಾವಿ ಎರಡೂ ಅವನಿಗೆ ಮೋಸ ಮಾಡಿತ್ತು. ಅವನ ಕಣ್ಣ ಮುಂದೆನೆ ಚೆನ್ನಾಗಿ ಬೆಳೆದಿದ್ದ ಬೆಳೆಗಳು ಎಲ್ಲಾನು ಒಣಗೋಗಕ್ಕೆ ಶುರುವಾಯ್ತು. ಹಚ್ಚ ಹಸಿರಾಗಿ ಕಾಣಿಸ್ತಾ ಇದ್ದ ಬೆಳೆಗಳು ಇವಾಗ ಅರಿಶಿಣ ಬಣ್ಣದಲ್ಲಿ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ರಂಗರಾಜು ಬೇಜಾರಿಂದ, ಅಯ್ಯೋ, ನನ್ನ ಅಹಂಕಾರದಿಂದ ಬಾವಿ ನೀರು ಇದೆ ಅಂತ ಅಂದ್ಕೊಂಡು ಊರಿನವರಿಗೆ ತುಂಬಾನೇ ಮೋಸ ಮಾಡಿದೆ. ಆದ್ರೆ ಇವಾಗ ನನ್ನ ಬೆಳೆ ನಾಶ ಆಗ್ತಾ ಇದೆ. ಏನ್ ಮಾಡೋದೆ ಏನೋ ಅರ್ಥ ಆಗ್ತಾ ಇಲ್ಲ. ಅವನಿಗೆ ಏನ್ ಮಾಡದಂತಾನೆ ಅರ್ಥ ಆಗ್ಲಿಲ್ಲ. ಅವಮಾನ ನಾಚಿಕೆಯಿಂದ ಯಾರತ್ರನೂ ಸಹಾಯ ಕೇಳಕ್ಕೂ ಮನಸ್ಸು ಬರ್ಲಿಲ್ಲ. ಮನೆಯಲ್ಲಿ ಹೆಂಡತಿ ಜೊತೆ ಕೂಡ ಅವನು ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ಇನ್ನೊಂದ್ ಕಡೆ ಊರಿನ ರೈತರ ಕಷ್ಟಗಳಿಗೆ ಒಂದ್ ಫಲ ಸಿಕ್ಕಿತ್ತು. ಅವರ ಕಷ್ಟಪಟ್ಟು ಮರಳೆಲ್ಲ ತೆಗ್ದಿದ್ರಿಂದ ಎಲ್ಲೋ ನಿಂತೋದ ಆ ಕಾಲುವೆಯ ಪ್ರವಾಹ ಪುನಃ ಶುರುವಾಯಿತು. ಮೊದಲು ನೀರು ಮೆಲ್ಲೆ ಬರ್ತಾ ಇದ್ರು ಕೂಡ ಆಮೇಲೆ ದೊಡ್ಡ ಪ್ರವಾಹವಾಗಿ ಬದಲಾಗಿ ಅವರ ನದಿಯೆಲ್ಲಾನು ನೀರಿಂದ ತುಂಬಿ ಹೋಯ್ತು. ರೈತರು ಅದನ್ನು ನೋಡಿ ತುಂಬಾನು ಸಂತೋಷಪಟ್ರು. ಎಲ್ರೂ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಆ ಕಾಲುವೆ ನೀರನ್ನ ಹೊಲಕ್ಕೆ ಬಿಡಕ್ಕೆ ಶುರು ಮಾಡಿದ್ರು. ಈ ವಿಷಯ ತಿಳ್ಕೊಂಡ ಗಂಗರಾಜು ತುಂಬಾನೇ ಬೇಜಾರು ಮಾಡ್ಕೊಂಡ. ನೀರಿಲ್ದೆ ಅವನ ಹೊಲ ಒಣಗೋಗ್ತಾ ಇದ್ದಾಗ ಊರಿನವರ ಹೊಲ ಎಲ್ಲಾನು ಹಚ್ಚ ಹಸಿರಾಗಿ ಬದಲಾಗ್ತಿತ್ತು. ಅವನ ಅಹಂಕಾರನೂ ಕಡಿಮೆ ಆಯಿತು. ಅವಾಗ ಲಕ್ಷ್ಮಿ ಅವನ ಹತ್ತಿರ ಬಂದು ಪ್ರೀತಿಯಿಂದ ಈ ರೀತಿ ಹೇಳಿದ್ಲು, ರೀ, ದಯವಿಟ್ಟು ಈ ರೀತಿ ಕೂತ್ಕೊಂಡಿರ್ಬೇಡಿ, ಹೋಗಿ ಸುಬ್ಬಯ್ಯಣ್ಣನ ಹತ್ರ ಮಾತಾಡಿ. ನೀವು ಗರ್ವದಿಂದ ಮಾತಾಡಿದ್ದು ತಪ್ಪೆ, ಆದ್ರೆ ನಿಮ್ ತಪ್ಪನ್ನ ನೀವು ತಿಳ್ಕೊಂಡ್ರಲ್ವಾ, ನಿಮ್ಮನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಎಲ್ರೂ ನಿಮ್ಮನ್ನ ಕ್ಷಮಿಸ್ತಾರೆ. ದಯವಿಟ್ಟು ಈ ಸಂಕೋಚ ಎಲ್ಲಾನು ಬಿಟ್ಟು ಅವ್ರ ಹತ್ರ ಹೋಗಿ ಸಹಾಯ ಕೇಳಿ. ಹೆಂಡತಿ ಹೇಳಿದ ಮಾತು ಗಂಗರಾಜಿಗೆ ಅರ್ಥ ಆಯಿತು. ಅವನವನ ಅಹಂಕಾರವನ್ನ ಸಂಪೂರ್ಣವಾಗಿ ಬಿಟ್ಟು ಮೆಲ್ಲೆ ಎದ್ದು ಒಣಗೋಗಿರುವ ಅವನ ಹೊಲವನ್ನ ದಾಟಿ ಊರಿನ ರೈತರು ನಿಂತ್ಕೊಂಡಿದ್ದ ಕಾಲುವೆಯ ಹತ್ತಿರ ಹೋದ. ಎಲ್ರೂ ಅವನನ್ನ ನೋಡಿ ಆಶ್ಚರ್ಯಪಟ್ರು. ಗಂಗರಾಜ ಅಲ್ಲಿಂದ ಸುಬ್ಬಯ್ಯನ ಹತ್ತಿರ ಹೋಗಿ 2 ಕೈ ಮುಗ್ದು ಕ್ಷಮಾಪಣೆ ಕೇಳ್ದ. ನನ್ನನ್ನ ಕ್ಷಮಿಸ್ಬಿಡಿ ಸುಬ್ಬಯ್ಯ ಅವರೇ, ಊರಿನವರು ಎಲ್ರೂ ನನ್ನನ್ನ ಕ್ಷಮಿಸ್ಬೇಕು. ನಾನು ಅಹಂಕಾರದಿಂದ ಏನೋ ಬುದ್ಧಿವಂತಿಕೆ ಇದೆ ಅಂತ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಸಹಾಯ ಮಾಡದೆ ನನ್ನ ಹೊಲನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ. ಆದ್ರೆ ಇವಾಗ ನೀರಿಲ್ದೆ ನನ್ನ ಹೊಲ ಒಣಗೋಗ್ತಾ ಇದೆ. ಆದ್ರೆ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ದಯವಿಟ್ಟು ಈ ಕಾಲುವೆ ನೀರನ್ನ ಸ್ವಲ್ಪ ನನ್ನ ಹೊಲಕ್ಕೂ ಕೊಡ್ತೀರಾ? ಗಂಗರಾಜು ಕಣ್ಣಿನಲ್ಲಿದ್ದ ನಿಜವಾದ ಪಶ್ಚಾತ್ತಾಪನ ಸುಬ್ಬಯ್ಯ ನೋಡಿ ತುಂಬಾನೇ ಕರುಣೆಯಿಂದ ಅವನ ಹೆಗ್ಲ ಮೇಲೆ ಕೈ ಹಾಕಿ ಈ ರೀತಿ ಹೇಳಿದ್ರು. ಅಯ್ಯೋ ಗಂಗರಾಜು, ನೀನ್ ಮಾಡಿದ ತಪ್ಪು ನೀನು ತಿಳ್ಕೊಂಡೆ ಅಲ್ವಾ? ನಾವೆಲ್ರೂ ಒಂದೇ ಊರಿನವರು. ನಿನಗೆ ಕಷ್ಟ ಅಂದ್ರೆ ನಾವೇ ಸಹಾಯ ಮಾಡ್ಬೇಕು. ನೀನು ಯಾವ್ದಕ್ಕೂ ಬೇಜಾರ್ ಮಾಡ್ಕೊಳ್ಬೇಡ. ಬಾ, ನಿನ್ ಹೊಲಕ್ಕೆ ತಕ್ಷಣ ಕಾಲುವೆ ನೀರನ್ನ ಬಿಡೋಣ. ಸುಬ್ಬಯ್ಯ ಹೇಳಿದನ್ನ ಕೇಳಿ ಅಲ್ಲಿದ್ದವರು ಎಲ್ರೂ ಕೂಡ ಚಪ್ಪಾಳೆ ತಟ್ಟಿ ಸರಿ ಅಂತ ಹೇಳಿದ್ರು. ತಕ್ಷಣ ಅವರೆಲ್ಲರೂ ಸೇರಿ ಮೊದಲು ಗಂಗರಾಜು ಹೊಲಕ್ಕೆ ನೀರ್ ಬಿಡೋದಕ್ಕೋಸ್ಕರ ಹೋದ್ರು. ಒಣಗೋಗಿದ್ದ ಬೆಳೆಗೆ ಪ್ರಾಣ ಬಂದ ಹಾಗೆ ಹೊಲಕ್ಕೆ ನೀರ್ ಬರೋದನ್ನ ನೋಡಿ ಗಂಗರಾಜು ಕಣ್ಣಿಂದ ಕಣ್ಣೀರು ಸುರಿತಾ ಇತ್ತು. ಆ ದಿನದಿಂದ ಗಂಗರಾಜು ಸಂಪೂರ್ಣವಾಗಿ ಬದಲಾಗಿದ್ದ. ಅವನ ಅಹಂಕಾರ ಗರ್ವ ಎಲ್ಲಾನು ಬಿಟ್ಟು ಊರಿನಲ್ಲಿ ಯಾವುದೇ ಕೆಲಸ ನಡೆದ್ರೂ ಮೊದಲೇ ಅವನೇ ಬಂದು ನಿಲ್ತಾ ಇದ್ದ. ಅವನ ಆಸ್ತಿ ಪಾಸ್ತಿನ ಊರಿಗೋಸ್ಕರ ಉಪಯೋಗ ಮಾಡ್ತಾ ಇದ್ದ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಹಣ ಸಂಪಾದನೆ ಮಾಡೋದು ಕಷ್ಟನೇ, ಆದ್ರೆ ಅದಕ್ಕಿಂತ ಮನುಷ್ಯನನ್ನ ಸಂಪಾದನೆ ಮಾಡೋದು ಇನ್ನೂ ಕಷ್ಟ. ಹಣಕ್ಕಿಂತ ಮನುಷ್ಯನನ್ನ ಸಂಪಾದನೆ ಮಾಡಿಟ್ಕೊಂಡ್ರೆ ಅವರು ಕಷ್ಟದಲ್ಲಿ ಸಹಾಯ ಮಾಡ್ತಾರೆ. ಒಂದ್ ಕಾಲದಲ್ಲಿ ರಾಮಚಂದ್ರಪುರ ಅನ್ನುವ ಊರಿನಲ್ಲಿ ರಂಗಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ಆ ಊರಿನಲ್ಲಿ ಮಾತ್ರವಲ್ಲದೆ ಎಲ್ಲ ಊರುಗಳಲ್ಲೂ ಶುಭ ಕಾರ್ಯ ಹಾಗೂ ಅಶುಭ ಕಾರ್ಯಗಳಿಗೆ ಅಡಿಗೆ ಮಾಡಿ ಅವನ ಜೀವನಾನ ಬಾಳ್ತಾ ಇದ್ದ. ಆದ್ರೆ ಅವನಿಗಿರುವ ಒಂದು ಕೆಟ್ಟ ಗುಣ ಏನು ಅಂದ್ರೆ ಅವನೊಬ್ಬ ಜಿಪುಣ. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಆ ಊರಿನ ಜಮೀನ್ದಾರರು ರಂಗಯ್ಯನ ಹತ್ತಿರ ಬಂದು, ಹೇ ರಂಗಯ್ಯ, 2 ದಿನದಲ್ಲಿ ನನ್ನ ಮನೆ ಗೃಹ ಪ್ರವೇಶ ಇದೆ. ಆ ಗೃಹ ಪ್ರವೇಶಕ್ಕೆ ಬರೋರು ಎಲ್ರಿಗೂ ಕೂಡ ನೀನೇ ಅಡಿಗೆ ಮಾಡಿ ಕೊಡ್ಬೇಕು. ಅದು ಅಲ್ಲದೆ ಎಲ್ಲನ್ನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಬಂದವರು ಯಾರು ಕೂಡ ಏನೊಂದು ಮಾತು ಕೂಡ ಹೇಳಲೇಬಾರ್ದು. ಅದನ್ನು ಕೇಳಿದ ರಂಗಯ್ಯನಿಗೆ ತುಂಬಾನೇ ಮನಸ್ಸಿಗೆ ಸಂತೋಷ ಆಗ್ತಾ ಇತ್ತು. ಅದೇ ಸಂತೋಷದಲ್ಲಿ,
ದಣಿ ನಿಮ್ಮ ಮನೆ ವಿಶೇಷಕ್ಕೆ ಬರೋರಿಗೆ ಏನಿಷ್ಟ ಅಂತ ತಿಳ್ಕೊಂಡು ಅವ್ರಿಗೆ ಇಷ್ಟವಾಗಿದ್ದಾನೆ ಅಡುಗೆ ಮಾಡಿ ಕೊಡ್ತೀನಿ. ಬಂದವರು ಎಲ್ರೂ ಕೂಡ ಊಟ ಚೆನ್ನಾಗಿದೆ ಅಂತ ನಿಮ್ಮನ್ನ ಮೆಚ್ಕೊಂಡು ಹೋಗ್ತಾರೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ರಂಗಯ್ಯ ಅವನ ಮನಸ್ಸಿನಲ್ಲಿ, ಅಮ್ಮಯ್ಯ, ಈ ಜಮೀನ್ದಾರ್ ಮನೆಯಲ್ಲಿ ಅಡಿಗೆ ಮಾಡಿಕೆ ತಗೊಂಡ್ ಬರುವ ಸಾಮಗ್ರಿಯಲ್ಲಿ ಅರ್ಧ ಸಾಮಗ್ರಿನ ಮನೆಗೆ ತಗೊಂಡ್ ಬರ್ಬೋದು. ಆವಾಗ ಒಂದು ತಿಂಗಳಿಗೆ ಏನು ತಗೊಳ್ಬೇಕಾಗಿರೋ ಅವಶ್ಯಕತೆನೇ ಇರಲ್ಲ. ಹಾಗಂತ ಅವನಲ್ಲಿ ಅವನೇ ಮಾತಾಡ್ಕೊಳ್ತಿದ್ದ. ಅದನ್ನು ಕೇಳಿ ಜಮೀನ್ದಾರರು, ಏನೋ ರಂಗಯ್ಯ ಏನು ಹೇಳ್ತಾ ಇದೆ, ನನಗೆ ಕೇಳಿಸ್ತಾ ಇಲ್ಲ. ಅಷ್ಟರಲ್ಲಿ ರಂಗಯ್ಯನ ಹೆಂಡತಿ ರತ್ನಂ ಹೊರಗಡೆ ಬಂದ್ಲು. ಆವಾಗ ರಂಗಯ್ಯ ಜಮೀನ್ದಾರರ ಹತ್ತಿರ, ಏನೂ ಇಲ್ಲ ದಣಿ, ಹೇಗೋ ನಿಮ್ಮ ಮನೇಲಿ ಅಡಿಗೆ ಮಾಡಿಕೆ ಬರ್ತಾ ಇದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ಮೊದಲೇ ಹಣ ತಗೋ ಅಂತ ನನ್ನ ಹೆಂಡತಿ ಹೇಳ್ತಾ ಇದ್ಲು. ನಿಮ್ಮ ಹತ್ರ ಹಣ ಇದ್ರೆ ಎಲ್ಲಿಗೆ ಹೋಗುತ್ತೆ ದಣಿ ಹೇಳಿ? ಅದಕ್ಕೆ ಕೆಲಸ ಎಲ್ಲ ಮುಗಿದ ಮೇಲೆ ತಗೊಳ್ಳೋಣ ಅಂತ ಹೇಳ್ತಿದ್ದೆ. ಹಾಗಂತ ಹಣನ ಕೇಳ್ದೇನೆ ಕೇಳ್ದ. ಹೌದು ರಂಗಯ್ಯ, ನನ್ನ ಹತ್ರ ಹಣ ಇದ್ರೆ ಎಲ್ಲಿಗೂ ಹೋಗಲ್ಲ. ಎಲ್ಲ ಕೆಲಸನೂ ಮುಗಿಲಿ, ಆಮೇಲೆ ನಿನಗೆ ನಾನು ಹಣ ಕೊಡ್ತೀನಿ. ಹಾಗಂತ ಹೇಳಿ ಜಮೀನ್ದಾರರು ಅಲ್ಲಿಂದ ಹೋದ್ರು. ಆವಾಗ ರತ್ನ ರಂಗಯ್ಯನ ಹತ್ತಿರ, ಏನ್ರಿ, ನಾನು ಯಾವಾಗ ನಿಮ್ಮ ಹತ್ರ ಜಮೀನ್ದಾರರ ಹತ್ರ ಹಣ ತಗೊಳ್ಳಿ ಅಂದೆ? ನೀವೇ ಹಣ ಬೇಕು ಅನ್ನೋ ಆಸೆಯಲ್ಲಿ ಅವ್ರ ಹತ್ರ ಕೇಳಿದ್ರಿ. ಆದ್ರೆ ನಾನು ಹಣ ಕೇಳಿದೆ ಅಂತ ಅವ್ರ ಹತ್ರ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಅಂದ್ರೆ ಅವ್ರ ಮುಂದ್ಗಡೆ ನೀವು ಒಳ್ಳೆಯವರಾಗಿರ್ಬೇಕು, ನಾನ್ ಮಾತ್ರ ಕೆಟ್ಟವಳಾಗಿರ್ಬೇಕಾ? ಅದೆಲ್ಲ ಏನೂ ಇಲ್ಲ. ಯಾರು ಕೇಳಿದ್ರೆ ಏನಂತೆ, ಅವ್ರೇನಿವಾಗ ಹಣ ಕೊಟ್ಬಿಟ್ಟು ಹೋದ್ರಾ? ಹಾಗಂತ ಹೇಳಿ ರಂಗಯ್ಯ ಅಲ್ಲಿಂದ ಹೋದ. ರತ್ನ ಕೂಡ ಮನೆಯೊಳಗಡೆ ಹೋದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹಾಗೆ ಗೃಹ ಪ್ರವೇಶದ ದಿನ ಜಮೀನ್ದಾರರ ಮನೆಯಲ್ಲಿ ರಂಗಯ್ಯ ಅಡಿಗೆ ಕೆಲಸ ಶುರು ಮಾಡ್ದ. ಆವಾಗ ರಂಗಯ್ಯ ಒಂದು ದೊಡ್ಡ ಚೀಲನ ಅವ್ರ ಮನೆಯಿಂದ ತಗೊಂಡ್ ಬಂದು ಅವನ ಮನೆಯಲ್ಲಿ ಇಟ್ಟ. ಆ ಚೀಲನ ನೋಡ್ದ ರತ್ನ ಈ ರೀತಿ ಕೇಳಿದ್ಲು, ರೀ, ಏನ್ರಿ ಇದು? ಈ ಚೀಲದಲ್ಲಿ ಏನಿದೆ? ಮನೆಗೆ ಬೇಕಾಗಿರೋ ಸಾಮಗ್ರಿ ಎಲ್ಲ ಇದೆ ಅಂತ ಕಾಣಿಸ್ತಿದೆ. ಇಷ್ಟು ಯಾಕೆ ತಗೊಂಡ್ ಬಂದ್ರಿ? ಇಷ್ಟನ್ನ ಇಟ್ಕೊಂಡು ನಾವಿಬ್ರು ಮಾತ್ರ ಏನಂತ ಮಾಡೋದು? ಅಲ್ಲ, ನೀವು ₹1 ಕೂಡ ಖರ್ಚು ಮಾಡೋಕ್ಕೆ ಯೋಚನೆ ಮಾಡೋರು ಇವತ್ತು ಇಷ್ಟು ಹಣ ಖರ್ಚು ಮಾಡಿ ಇಷ್ಟು ಸಾಮಗ್ರಿನ ಯಾಕೆ ತಗೊಂಡ್ ಬಂದಿದ್ದೀರಾ? ಅಯ್ಯೋ ಹುಚ್ಚಿ, ನನ್ನ ಬಗ್ಗೆ, ನನ್ನ ಜಿಪುಣತನದ ಬಗ್ಗೆ ಗೊತ್ತಿರೋ ನೀನೆ ನಾನು ಹಣ ಖರ್ಚು ಮಾಡಿ ಇದೆಲ್ಲ ತಗೊಂಡ್ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ಯಾ? ಹಾಗಾದ್ರೆ ಇದೆಲ್ಲ ಎಲ್ಲಿಂದ ತಗೊಂಡ್ ಬಂದಿದ್ದೀರಾ? ನಿಮಗೆ ಜಿಪುಣತನ ಇರೋದು ನನಗೆ ಗೊತ್ತು, ಆದ್ರೆ ಕಳ್ತನ ಮಾಡುವ ಬುದ್ಧಿನೂ ಇದೆ ಅನ್ನೋದು ಇವತ್ತೇ ನನಗೆ ಗೊತ್ತಾಯ್ತು. ಏ ರತ್ನ, ಏನೇ ಮಾತಾಡ್ತಿದ್ಯಾ? ನಾನು ಕಳ್ತನ ಮಾಡ್ತೀನಾ? ನಮ್ಮ ಪರಂಪರೆಯಲ್ಲಿ ಯಾರಿಗೂ ಕಳ್ತನ ಮಾಡುವ ಬುದ್ಧಿ ಇಲ್ಲ. ಹಾಗಾದ್ರೆ ಹಣ ಕೊಟ್ಟು ತಗೊಳ್ಳಿಲ್ಲ, ಕಳ್ತನೂ ಮಾಡ್ಲಿಲ್ಲ, ಇದೆಲ್ಲ ಎಲ್ಲಿಂದ ಬಂತು? ಅಯ್ಯೋ ರತ್ನ, ಇವತ್ತು ಜಮೀನ್ದಾರರ ಮನೆಯಲ್ಲಿ ಅಡಿಗೆ ಮಾಡಿಕೆ ಹೋದೆ ಅಲ್ವಾ, ಅಲ್ಲಿ ಅವರು ಅಡಿಗೆ ಮಾಡಿಕೆ ತಗೊಂಡ್ ಬಂದು ಕೊಟ್ಟ ಸಾಮಗ್ರಿಗಳು ಇದು. ಇದರಲ್ಲಿ ಅರ್ಧನ ನಾನು ಉಪಯೋಗ ಮಾಡಿ ಉಳಿದಿದ್ದ ಅರ್ಧ ಸಾಮಗ್ರಿಗಳನ್ನ ನಮಗ್ ಬೇಕು ಅಂತ ನಾನು ತಗೊಂಡ್ ಬಂದೆ. ಓ ಹೌದಾ? ಆದ್ರೆ ಅವರು ತಗೊಂಡ್ ಬಂದ ಸಾಮಗ್ರಿಗಳಲ್ಲಿ ನೀವು ಅರ್ಧನ ಮಾತ್ರ ಉಪಯೋಗ ಮಾಡಿ ಅಡಿಗೆ ಮಾಡಿದೀರಾ. ಒಂದ್ ವೇಳೆ ಆ ಆಹಾರ ಚೆನ್ನಾಗಿಲ್ಲ ಅಂದ್ರೆ ಇನ್ ಯಾವಾಗ್ಲಾದ್ರೂ ನಿಮ್ಮನ್ನ ಅಡಿಗೆ ಕೆಲ್ಸಕ್ಕೆ ಅವರು ಕರೀತಾರಾ? ಇಲ್ಲಿ ನೋಡಿ ರತ್ನ, ಆ ವಿಷಯ ನನಗೆ ಗೊತ್ತಿಲ್ವಾ? ಯಾವ್ಯಾವ ಸಾಮಗ್ರಿನ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆಹಾರ ಎಲ್ಲಾನು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರಿ, ನಿಮ್ಮ ಜಿಪುಣತನದಿಂದ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ನಾನು ಅರ್ಧ ಹೊಟ್ಟೆ ಊಟ ಮಾಡಿನೇ ದಿನ ಮಲಗ್ತಾ ಇರೋದು. ಹೀಗಿರುವಾಗ ಹೀಗೆ ಊರಿನವರನ್ನ ಮೋಸ ಮಾಡ್ತಾನೆ ಇದ್ರೆ ಒಂದಿನ ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಆಮೇಲೆ ಈ ಅರ್ಧ ಹೊಟ್ಟೆ ಊಟ ಕೂಡ ಸಿಗದೆ ಹೋಗ್ಬೋದಲ್ವಾ? ಇಲ್ಲಿ ನೋಡು ರತ್ನ, ಇವತ್ತು ₹1 ತೆಗ್ದಿಟ್ರೇನೆ ನಾಳೆ ಭವಿಷ್ಯಕ್ಕೆ ನಮಗೆ ಉಪಯೋಗ ಆಗುತ್ತೆ. ನನ್ನನ್ನ ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ಅರ್ಥ ಮಾಡ್ಕೊಳ್ತಾರೆ? ನೀವು ಹೇಳಿದೆಲ್ಲಾನು ನಿಜಾನೇ ರೀ, ಆದ್ರೆ ಈ ಜಿಪುಣತನನ ಮನೆಯಲ್ಲಿ ತೋರ್ಸಿದ್ರೆ ಪರವಾಗಿಲ್ಲ, ಹೊರಗಡೆ ಎಲ್ಲಾದ್ರೂ ತೋರಿಸಿ ನಾಳೆ ಏನಾದ್ರೂ ಸಮಸ್ಯೆ ಬಂದ್ರೆ ಏನ್ ಮಾಡ್ತೀರಾ? ಯಾರಿಗಾದ್ರೂ ಗೊತ್ತಾದ್ರೆ ಆಮೇಲೆ ನಮ್ಗೆ ಈ ಊರಿನಲ್ಲಿ ಯಾವುದೇ ಕೆಲಸನೂ ಇರಲ್ಲ ಅಲ್ವಾ? ಸಾಕು, ನನಗೆ ಹೇಳಕ್ಕೆ ಬಂದ್ಬಿಟ್ಯಾ? ಮನೇಲಿ ಕೂತ್ಕೊಂಡು ಊಟ ಮಾಡು, ನಿನಗೇನು ಗೊತ್ತೋ? ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡಿದ್ರೆ ಆವಾಗ ಗೊತ್ತಾಗುತ್ತೆ. ಈ ಮನೇಲಿ ಕಷ್ಟಪಡೋದು ನಾನೇ ಅಲ್ವಾ? ಅದಕ್ಕೆ ನಿನಗೆ ನನ್ನ ಕಷ್ಟದ ಬೆಲೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಹಾಗಂತ ರತ್ನನ ಬೈದು ಅವನು ಅಲ್ಲಿಂದ ಕೆಲಸಕ್ಕೆ ಹೋದ. ರತ್ನ ತನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ಲು. ಹೀಗೆ ದಿನಗಳು ಕೂಡ ಹೋಗ್ತಾ ಇತ್ತು. ಆದ್ರೆ ರಂಗಯ್ಯ ಮಾತ್ರ ಅವನ ಜಿಪುಣ ಗುಣನ ಬದಲಾಯಿಸ್ಕೊಳ್ಳಿಲ್ಲ. ಎಲ್ಲಿ ಅವನು ಅಡಿಗೆ ಮಾಡಿದ್ರೆ ಸರಿ, ಅಲ್ಲಿರುವ ಕೆಲವು ಸಾಮಗ್ರಿಗಳನ್ನ ಯಾರಿಗೂ ಗೊತ್ತಿಲ್ಲದೆ ಮನೆಗೆ ತಗೊಂಡ್ ಬಂದು ರತ್ನ ಹತ್ರ ಕೊಡ್ತಾ ಇದ್ದ. ಹಾಗೆ ತನ್ನ ಗಂಡ ತಗೊಂಡ್ ಬಂದು ಕೊಟ್ಟ ಸಾಮಗ್ರಿಗಳಿಂದ ರತ್ನ ಅಡಿಗೆ ಮಾಡ್ತಾ ಇದ್ಲು. ಹಾಗೆ ರತ್ನ ಹಾಗೂ ರಂಗಯ್ಯ ಇಬ್ರು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು. ಒಂದಿನ ಆ ಊರಿನಲ್ಲಿದ್ದ ಸುಬ್ಬಯ್ಯನ ಮನೆಯಲ್ಲಿ ವಿಶೇಷಕ್ಕೆ ಅಡಿಗೆ ಮಾಡೋದಕ್ಕೋಸ್ಕರ ರಂಗಯ್ಯನನ್ನ ಕರೆಯಕ್ಕೆ ಬಂದ್ರು. ರಂಗಯ್ಯನಿಗೆ ಜಿಪುಣತನ ಹೆಚ್ಚಾಗಿರೋದ್ರಿಂದ ಅವನು ಆ ದಿನ ಅಡಿಗೆ ಮಾಡಿದಾಗ
ಉಪ್ಪು ಖಾರ ಕೂಡ ಅಡಿಗೆಯಲ್ಲಿ ಸರಿಯಾಗಿ ಹಾಕದೆ ಅದನ್ನು ಕೂಡ ಅವನ ಮನೆಗೆ ತಗೊಂಡು ಹೋಗಿ ಕೊಟ್ಟ. ಆವಾಗ ಸುಬ್ಬಯ್ಯನ ಮನೆಗೆ ಬಂದವರು ಎಲ್ರೂ, ನೀನು ಹಾಕಿರುವ ಊಟ ಸ್ವಲ್ಪನೂ ಚೆನ್ನಾಗಿಲ್ಲ, ಅದನ್ನ ಒಂದು ನಾಯಿ ಕೂಡ ತಿನ್ನಲ್ಲ ಅಂತ ಬೈದ್ಬಿಟ್ಟು ಎಲ್ರೂ ಅಲ್ಲಿಂದ ಹೋದ್ರು. ಆವಾಗ ಸುಬ್ಬಯ್ಯ ತುಂಬಾನು ಕೋಪದಿಂದ ರಂಗಯ್ಯನ ಹತ್ತಿರ ಬಂದು, ಏನೋ ರಂಗಯ್ಯ, ಅಡಿಗೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿನ ನಾನು ತಗೊಂಡ್ ಬಂದ್ ಕೊಟ್ಟೆ ತಾನೆ, ಮತ್ತ್ಯಾಕೆ ಊಟದಲ್ಲಿ ಉಪ್ಪು ಖಾರ ಏನೂ ಇಲ್ಲ? ಯಾಕೆ ತಗೊಂಡ್ ಬಂದ ಸಾಮಗ್ರಿ ಎಲ್ಲಾನೋ ನಿನ್ನ ಜಿಪುಣತನದಿಂದ ನಿನ್ ಮನೆಗೆ ತಗೊಂಡ್ ಬಂದ್ಬಿಟ್ಯಾ ಏನೋ? ಅಯ್ಯ, ನಾನು ಆಹಾರದಲ್ಲಿ ಎಲ್ಲಾನು ಸರಿಯಾಗಿ ಹಾಕ್ತೆ. ಬಂದವ್ರು ಏನು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ನಿಜವಾಗ್ಲೂ ಸರಿಯಾಗಿನೇ ಅಡಿಗೆ ಮಾಡ್ದೆ. ಹಾಗಂತ ಅವನು ತಪ್ಪೇ ಮಾಡ್ಲಿಲ್ಲ ಅನ್ನೋ ತರ ಮಾತಾಡ್ದ. ಅದನ್ನು ಕೇಳಿ ಸುಬ್ಬಯ್ಯ, ಅವ್ರು ಹೋದ್ಮೇಲೆ ನಾನು ಕೂಡ ಅದೇ ಊಟ ಮಾಡ್ದೆ ಕಣೋ. ಅದ್ರಲ್ಲಿ ಉಪ್ಪು ಖಾರ ಏನೂ ಇಲ್ಲ, ರುಚಿನೇ ಇಲ್ಲ, ಮಣ್ಣು ತಿನ್ನೋ ಥರಾನೇ ಇತ್ತು. ಹಾಗಂತ ರಂಗಯ್ಯನನ್ನ ಬೈದ. ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಅಡಿಗೆ ಮಾಡಿದಕ್ಕೆ ನನಗೆ ಕೊಡ್ಬೇಕಾಗಿರೋ ಹಣ ಕೊಟ್ರೆ ನಾನು ಹೋಗ್ತೀನಿ. ಏನೋ ನಿನಗೆ ನಾನು ಹಣ ಕೊಡ್ಬೇಕಾ? ನಾನು ಎಲ್ಲ ತಗೊಂಡ್ ಬಂದ್ ಕೊಟ್ರು ಕೂಡ ರುಚಿಯೇ ಇಲ್ಲದೆ ಇರೋ ಅಡಿಗೆ ಮಾಡಿ ನನ್ನ ಮಾನನ ಹರಾಜಾಗ್ತೆ ಅಲ್ವಾ? ಅದಕ್ಕೆ ನೀನೇ ನನಗೆ ಹಣ ಕೊಡ್ಬೇಕು. ಮರ್ಯಾದೆಯಿಂದ ನನಗೆ ಹಣ ಕೊಡು, ಇಲ್ಲಾಂದ್ರೆ ಆಮೇಲೆ ಅಷ್ಟೇ. ಹಾಗಂತ ಹೇಳಿದ್ರು ಕೋಪದಿಂದ. ಅದನ್ನು ಕೇಳಿದ ರಂಗಯ್ಯ, ನಿಮ್ಮ ಹತ್ರ ಹಣ ಹೇಗೆ ತಗೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಜಮೀನ್ದಾರರ ಹತ್ರ ಮಾತಾಡ್ಕೊಳ್ತೀನಿ. ಹಾಗಂತ ಹೇಳಿ ಅವರಿಬ್ರು ಕೂಡ ಜಮೀನ್ದಾರರ ಹತ್ತಿರ ಪಂಚಾಯಿತಿಗೆ ಹೋದ್ರು. ಜಮೀನ್ದಾರರ ಹತ್ತಿರ ರಂಗಯ್ಯ ನಡೆದ ಎಲ್ಲ ವಿಷಯನೂ ಹೇಳ್ದ. ಅದನ್ನು ಕೇಳಿದ ಜಮೀನ್ದಾರರು ಹೀಗೆ ಹೇಳಿದ್ರು, ಇಲ್ಲಿ ನೋಡು ರಂಗಯ್ಯ, ಇಷ್ಟು ದಿನ ಎಲ್ಲ ವಿಶೇಷಗಳಿಗೂ ನೀನು ಅಡಿಗೆ ಮಾಡಿದಾಗ ನೀನು ಅರ್ಧ ಸಾಮಗ್ರಿಗಳನ್ನ ನಿನ್ ಮನೆಗೆ ತಗೊಂಡು ಹೋಗಿದ್ದನ್ನ ಎಲ್ರೂ ನೋಡಿದ್ದಾರೆ. ಆದ್ರೂ ಯಾರೂ ಒಂದ್ ಮಾತು ಹೇಳಿಲ್ಲ. ಯಾಕೆ ಗೊತ್ತಾ? ನೀನು ಅಡಿಗೆ ಮಾಡಿದ್ರೆ ಅದು ತುಂಬಾ ರುಚಿಯಾಗಿರುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ. ಆದ್ರೆ ನಿನ್ನನ್ನೇ ಏನು ಪ್ರಶ್ನೆ ಕೇಳಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊನೆಗೆ ಸಾರಿನಲ್ಲಿ ಉಪ್ಪು ಖಾರ ಕೂಡ ಹಾಕ್ಲಿಲ್ಲ ಅಂದ್ರೆ ಹೇಗ್ ಹೇಳು? ಊಟ ಚೆನ್ನಾಗಿಲ್ಲ ಅಂತ ಎಲ್ರು ಸುಬ್ಬಯ್ಯನನ್ನ ಏನೇನ್ ಮಾತು ಹೇಳಿ ಹೋದ್ರು ಗೊತ್ತಾ? ಇದೆಲ್ಲದಕ್ಕೂ ಯಾರ್ ಕಾರಣ? ನಿನ್ನ ಜಿಪುಣತನದಿಂದ ಪಾಪ ಸುಬ್ಬಯ್ಯನ ಮಾನ ಹರಾಜಾಕ್ಬಿಟ್ಟೆ ಅಲ್ವಾ? ಆದ್ರಿಂದ ಈ ದಿನದಿಂದ ನಿನ್ನನ್ನ ಯಾರು ಯಾವುದೇ ವಿಶೇಷಕ್ಕೂ ಅಡಿಗೆ ಮಾಡಕ್ಕೆ ಕರೆಯಲ್ಲ. ಇದೇ ಈ ಜಮೀನ್ದಾರನ ತೀರ್ಪು. ಹಾಗಂತ ಹೇಳಿ ಜಮೀನ್ದಾರರು ಅಲ್ಲಿಂದ ಹೋದ್ರು. ಆಮೇಲೆ ಸುಬ್ಬಯ್ಯ ರಂಗಯ್ಯ ಕೂಡ ಅಲ್ಲಿಂದ ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ರಂಗಯ್ಯನ ಹೆಂಡತಿ ರತ್ನ, ನೋಡಿದ್ರಾ, ನಾನು ಅವತ್ತೇ ಹೇಳ್ದೆ ಅಲ್ವಾ, ನಿಮ್ಮ ಜಿಪುಣತನದಿಂದ ಹೀಗೇನೆ ನೀವು ಮಾಡ್ತಾ ಇದ್ರೆ ಯಾವತ್ತಾದ್ರೂ ಒಂದಿನ ನಿಮ್ ಕೆಲ್ಸ ಹೋಗ್ಬಿಡುತ್ತೆ ಅಂತ. ಯಾವ ಸಮಯದಲ್ಲಿ ಹೇಳಿದ್ನೋ, ನಾನು ಹೇಳಿದ್ದು ಹಾಗೇನೆ ನಡೆದು ಇವತ್ತು ಯಾವುದೇ ಕೆಲ್ಸನೂ ಇಲ್ದೆ ರೂಪಾಯಿ ಕೂಡ ಸಂಪಾದನೆ ಮಾಡಕ್ಕಾಗದೆ ಮನೇಲಿ ಕೂತ್ಕೊಂಡಿದ್ದೀರಾ. ನಿನ್ನ ಜಿಪುಣ ಬುದ್ಧಿಯಿಂದ ನೀನ್ ಮಾಡಿದ ತಪ್ಪಿಗೆ ಇವತ್ತು ಸರಿಯಾದ ಶಿಕ್ಷೆನೇ ಸಿಕ್ಕಿದೆ ನಿನಗೆ. ಸರಿ, ಹೀಗೆ ಕೆಲ್ಸಕ್ಕೇನು ಹೋಗದೆ ಮನೆಯಲ್ಲೇ ಕೂತ್ಕೊಂಡಿದ್ರೆ ಹಣ ಸಂಪಾದನೆ ಮಾಡಕ್ ಏನ್ ಮಾಡ್ತೀರಾ? ಹಾಗಂತ ಬೇಜಾರ್ ಮಾಡ್ಕೊಂಡು ಕೇಳಿದ್ಲು. ಆವಾಗ ರಂಗಯ್ಯ, ಹೌದು ರತ್ನ, ಇಷ್ಟು ದಿನ ನೀನು ಹೇಳಿದಾಗ ನಾನು ಈ ರೀತಿ ನಡೆಯುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೀನು ಹೇಳುವಾಗ್ಲೇ ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ನಮ್ಗೆ ಬರ್ತಾ ಇರ್ಲಿಲ್ಲ. ಹಾಗಂತ ಹೇಳಿ ರಂಗಯ್ಯ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ದ. ಆವಾಗ ರತ್ನ, ಇಲ್ ನೋಡಿ, ಮನುಷ್ಯ ಅಂತ ಹುಟ್ಟಿದ್ಮೇಲೆ ಯಾವಾಗ್ಲೂ ಏನಾದ್ರೂ ಒಂದು ತಪ್ಪು ಮಾಡೇ ಮಾಡ್ತಾರೆ. ಆ ಮಾಡಿದ ತಪ್ಪುನ ತಿಳ್ಕೊಂಡ್ರೆ ಅದೇ ಸಾಕು. ಇವತ್ತು ನೀವು ಮಾಡಿದ ತಪ್ಪು ಅಂತ ತಿಳ್ಕೊಂಡ್ರಿ ಅಲ್ವಾ? ಇವಾಗ್ಲೇ ಜಮೀನ್ದಾರನ್ನ ಹೋಗಿ ನೋಡಿ, ನಾನ್ ಮಾಡಿದ್ದು ತಪ್ಪು, ಇನ್ ಮುಂದೆ ಯಾವಾಗ್ಲೂ ಈ ರೀತಿ ತಪ್ಪು ಮಾಡಲ್ಲ, ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಅವ್ರ ಹತ್ರ ಕೇಳಿ. ಅವರು ಖಂಡಿತ ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ಹಾಗಂತ ರತ್ನ ರಂಗಯ್ಯನಿಗೆ ಅರ್ಥವಾಗುವ ಹಾಗೆ ಹೇಳಿದ್ಲು. ಅದನ್ನು ಕೇಳಿ ರಂಗಯ್ಯ ತಕ್ಷಣ ಜಮೀನ್ದಾರರ ಹತ್ತಿರ ಹೋಗಿ ಕ್ಷಮಾಪಣೆ ಕೇಳ್ದ. ಆವಾಗ ಜಮೀನ್ದಾರರು ರಂಗಯ್ಯ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾನೆ ಅಂತ ಹೇಳಿ ಅವನಿಗೆ ಪುನಃ ಆ ಊರಿನಲ್ಲಿ ವಿಶೇಷಗಳಿಗೆ ಅಡಿಗೆ ಮಾಡುವ ಕೆಲಸ ಕೊಟ್ರು. ಆದ್ರದಿಂದ ರಂಗಯ್ಯ ಯಾವಾಗ್ಲೂ ಅವನ ಜಿಪುಣತನನ ಮನೆಯಲ್ಲೂ ತೋರಿಸ್ಲಿಲ್ಲ, ಹೊರಗಡೆನೂ ತೋರಿಸ್ಲಿಲ್ಲ. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ದ. ಎಲ್ರೂ ಅವನನ್ನ ಮೆಚ್ಕೊಳ್ತಾ ಇದ್ರು.